ಬೇವಿನ ಗಿಡ ಒಳಗ್ ಬಸವಣ್ಣನ ಮೂರ್ತಿ ಬೆಳೆತಂದ್ರ ನೀವು ಖರೆ ತಿಳಿತ್ರಿ. ಜೈ ಶ್ರೀರಾಮ್ರಿ ಎಲ್ಲೋ ಕರ್ನಾಟಕ ಮಂದಿಗ. ಇವತ್ ನಾ ಬಂದಿದ್ದು ಹುಮ್ನಾಬಾದ್ ತಾಲೂಕದ ನಿಂಬೂರ್ ಗ್ರಾಮದ ಪುರಾತನವಾದಂತ ಶ್ರೀ ಸಂಗಮೇಶ್ವರ ಗುಡ್ಡಕ್ಕ. ನನಗ ಈ ಸ್ಥಳಕ್ ಬರ್ಲಕ್ ಆಕರ್ಷಣೆ ಮಾಡಿದ್ದೇನಂದ್ರ ಇಲ್ಲಿ ಗಿಡದೊಳಗ ನಂದಿ ಬೆಳೆತು ಅಂತ. ಇದು ನಂದಿ 2017ರಿಂದ ಗಿಡದಾಗ ಬೆಳೆತು ಅಂತ್ರಿ. ಈಗ ಬರಬ್ಬರ್ 8 ವರ್ಷ ಕಂಪ್ಲೀಟ್ ಆಗಿವ ನಂದಿ ಬೆಳೆತು. ಗುಡ್ಡದ ಮೇಲ್ಭಾಗದ ಶ್ರೀ ಸಂಗಮನಾಥನ ದೇವಸ್ಥಾನ ಅದ. ಸಂಗಮೇಶ್ವರನ ದ್ವಾರಪಾಲಕನಾಗಿ ನಂದಿ ಕಾರ್ಯನಿರ್ವಹಿಸ್ಲತ್ತಾರ ಅಂತ ಹೇಳಿ ಇಲ್ಲಿನ ಸ್ಥಳೀಯರ ನಂಬಿಕೆ ಅದ ರೀ. ಹಂಗೆ ಗುಡ್ಡದ ಮೇಲಿರೋ ದೇವನಿಗ ದಿನಾಲು ಪೂಜೆ ನಡೀತದ. ಈ ಗುಡ್ಡ ಒಳಗ ಒಂದು ವಿಶೇಷವಾದಂತ ಗವಿ ಅದ. ಈ ಗುಡ್ಡದಗಿಂದ ಗವಿಗ್ ವಿಶೇಷ ಯಾಕಲ್ಲದೆ ಅಂದ್ರೆ ಇಲ್ಲಿ ಶ್ರೀ ಕೇತಕಿ ಸಂಗಮೇಶ್ವರ ಸ್ವಾಮಿಗಳು ಪ್ರತ್ಯಕ್ಷ ಆಗಿರಂತ. ಅದೇ ರೀತಿ 12ನೇ ಶತಮಾನದ ಕಾಲಘಟ್ಟದಾಗ ಎಲ್ಲಾ ಶರಣ ಸಂತರು ಒಂದೇ ಸಾರ್ತಿ ಕುಂತ ತಪಸ್ ಮಾಡ್ತಿರಂತ್ರಿ. ಹಂಗೆ ಬೈ ನಿಮ್ಗೆ ಏನಾರ ಟ್ರೆಕಿಂಗ್ ಮತ್ತೆ ಎಕ್ಸ್ಪ್ಲೋರಿಂಗ್ ಮಾಡೋ ಇಂಟ್ರೆಸ್ಟ್ ಇತ್ತಂದ್ರ ಈ ಗುಡಿ ಹಿಂದಿಕಿನ ಭಾಗದ ಕಾಡು ಪ್ರದೇಶ ಅದ. ಬಂದ್ ಮಸ್ತ್ ಅಡ್ವೆಂಚರ್ ಮಾಡಬಹುದು. ಹಂಗೆ ಬೈ ಈ ಸ್ಥಳದಾಗ ಕಾಡು ಪ್ರಾಣಿಗಳು ಬರ್ತಾ ಇರ್ತಾವಂತ. ನೀವೇನ್ರೇ ಪ್ಲೇಸಿಗೆ ಹೋಗ್ಬೇಕಂದ್ರ ಸಿಂಗಲ್ ಹೊಲಕ್ ಹೋಗ್ಬೇಡ್ರಿ, ನಿಮ್ ಪಾರ್ಟ್ನರ್ ಕರ್ಕೊಂಡ್ ಹೋಗ್ರಿ. ಟೈಮ್ ಸ್ಪೆಂಡ್ ಮಾಡಕ್ ಬಹಳ ಮಸ್ತ್ ಪ್ಲೇಸ್ ಅದ. ಇದು ಪ್ಲೇಸ್ ಎಲ್ ಬರ್ತಂದ್ರ ನಿಂಬೂರ್ಲಿಂದ 2 ಕಿಲೋಮೀಟರ್ NH65 ಚುಡುಗುಪ್ಪ ರೋಡಿಗೆ ಬರ್ತದ. ಹಂಗೆ ಈ ಟೈಪ್ ಕಾಂಟೆಂಟ್ ಕಡೆ ನಮ್ ಪೇಜಿಗೆ ಫಾಲೋ ಮಾಡ್ರಿ. ಮತ್ ಸಿಗರ್ ಮುಂದಿನ ವಿಡಿಯೋದಾಗ ಜೈ ಶ್ರೀರಾಮ್ ವಂದೇ ಮಾತರಂ. ಹಂಗೆ ನಿಂಬೂರ್ ಎದಕ್ ಫೇಮಸ್ ಅಂತ ಹೇಳಿ ಕಮೆಂಟ್ ಮಾಡ್ರಿ.